ಏನಾಯ್ತು? ಹೋಗಿದ್ದಲ್ಲ ವಿಚಾರ. ನನಗಂತೂನು ನೀನೇನೋ ದೊಡ್ಡದು ಮಾಡ್ತೀಯ, ಇವತ್ತು ಮಾಡ್ತೀಯ, ನಾಳೆ ಮಾಡ್ತೀಯ ಅಂತ ಕಾದು 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 ಸಾಕಾಗೋಗ್ಬಿಟ್ಟೈತೆ. ಕರ್ಕೊಂಡು ಬಂದಿದ್ಯಲ್ಲ, ಏನಾಯ್ತು ಇವಾಗ? ಆ ರಮ್ಯಾ ಏನು ಹೇಳಿದ್ಲು? ಮನ್ಯಾಳಿ ಅವಳಲ್ಲ, ಮನ್ಯಾಳಿ ಅವಳು ನನಗೆ ಆಸ್ತಿನೂ ಬೇಡ, ಏನು ಬೇಡ, ಎಲ್ಲ ನೀವೇ ಇಟ್ಕೊಳ್ಳಿ, ಈ ಆಸ್ತಿ ಕಟ್ಕೊಂಡು ನಮ್ಗೇನಾಗಬೇಕು, ನನಗೂ ನನ್ನ ಹುಡುಗನ ಜೊತೆ ಇದನ್ನೆಲ್ಲ ಸಾಕು, ನಾನು ಇವನು ಹ್ಯಾಪಿಯಾಗಿರ್ತೀವಿ, ಇದನ್ನು ಬಿಟ್ಟು ನಮ್ಗೆ ಇನ್ನೇನು ಬೇಡ, ನನಗೆ ಆಸ್ತಿನೇ ಬೇಡ ಅಂತೇಳ್ಬಿಟ್ಟು ಎಲ್ಲರ ಮುಂದೆನೂ ಜೋರಾಗಿ ಮಾತಾಡ್ಬಿಟ್ಲು ಕಣಮ್ಮ. ಈಗ ನನಗೆ ಏನು ಮಾಡಬೇಕು ಅಂತಲೇ ದಿಕ್ಕೇ ತೋಚ್ತಾ ಇಲ್ಲ ನನಗಂತೂ. ಸುಮ್ಮನೆ ನನ್ನ ಜೀವನ ಅಂತೂ ಸುಮ್ಮನೆ ನರಕ. ನಾನು ಹೇಳ್ದೆ ಇವಳು ಸವಾಸ ಬೇಡಮ್ಮ ನನಗೆ ಅಂದರೆ ನೀನೇ ಕೇಳಲಿಲ್ಲ. ಇಲ್ಲ ಮಗನೇ, ಇಲ್ಲ ಮಗನೇ ಅಂತ ಹೇಳ್ಬಿಟ್ಟು ಮಾಡ್ಕೊ ಅಂತ ಅಳ್ತಿಂದೆ. ಈಗ ನೋಡ್ದಾ ಬಂದು ಏನು ಮಾಡ್ತಾವಳೆ ಅಂತ ಹೇಳ್ಬಿಟ್ಟು ಅವಳು ಆಸ್ತಿನೇ ಬೇಡ ಅಂತ ಬಂದ್ಲು. ಅವಳನ್ನ ಕರ್ಕೊಂಡು ಬಂದಿರೋದೇ ಆಸ್ತಿಗೋಸ್ಕರ. ಆಸ್ತಿನೇ ಬೇಡ ಅಂತ ಹೇಳ್ಬಿಟ್ಟು ಬಂದ್ಲು ಅಂತಂದರೆ ಏಯ್ ಕರ್ಕೊಂಡು ಬರ ಅವಳನ್ನ, ಮಕ್ಕುಗೇನ ಆಗಿದ್ದಾಗಲಿ. ಈಗ ಅವಳು ನೀನು ಮದುವೆ ಮಾಡ್ಕೊಳ್ದೆ ಬೇರೆ ದಾರಿ ಅಂತೂ ಇಲ್ಲ, ನಿನ್ನೆ ಮದುವೆ ಮಾಡ್ಕೋಬೇಕು. ಓಡೋಗಿರೋಳನ್ನ ಯಾರು ಮದುವೆ ಮಾಡ್ಕೊಳ್ತಾರೆ ಹೇಳು? ಓಡ್ ಬಂದು ನಿನ್ನ ಜೊತೆ ಆಗಲೇ ಎಷ್ಟು ತಿಂಗಳಾಯಿತು, ಇಲ್ಲಿ ತನಕನೂ ಏನು ಕಾಯ್ಕೊಂಡು ಕುತ್ಕೊಳ್ಳೋಕ್ಕಾಗ್ತೈತೆ? ಅವ್ರ ಮನೆಯಲ್ಲೆಲ್ಲನೂ ಇಷ್ಟೊತ್ತಾಗಲೇ ಕೈ ತೊಳ್ಕೊಂಡಿರ್ತಾರೆ. ಅವಳನ್ನ ಕರಿ, ಆ ರಮ್ಯೂನ, ಅವಳಿಗೊಂದು ಗತಿ ಕಾಣಿಸ್ಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಅಷ್ಟೇನೇ ಕತೆ. ಕರಿ ಅವಳನ್ನ. ಛೇ, ನಾನು ಏನೇನೋ ಪ್ಲ್ಯಾನ್ ಮಾಡೋಕೆ ಹೋಗ್ತೀನಿ, ಎಲ್ಲ ಉಲ್ಟಾನೇ ಆಗ್ತೈತೆ. ನನಗಂತೂ ಸಾಕಾಗೋಗ್ಬಿಟ್ಟೈತೆ. ಅವ್ರ ಆಸ್ತಿನಾಗೆ 10 ಪೈಸೂ ತಗೊಳಕ್ಕಾಗ್ತಿಲ್ಲ. ಮಗಳನ್ನ ಬೇಕಾದ್ರೆ ಬಿಟ್ಕೊಡ್ತಾರೆ, ಆದರೆ ಯಾವುದೇ ಕಾರಣಕ್ಕೂ ಆಸ್ತಿ ಮಾತ್ರ ಬಿಟ್ಕೊಡಲ್ಲ. ಆಸ್ತಿ ಆಸ್ತಿ ಆಸ್ತಿ, 3 ಹೊತ್ತೂ ಆಸ್ತಿ ಅವ್ರಿಗೆ ಅಷ್ಟೇನೆ. ಛೇ, ಏನು ಮಾಡಲಿ ಆಸ್ತಿ ಕಿತ್ಕೊಳ್ಳೋಕ್ಕೆ? ಇವಳು ಬಿಟ್ಟರೆ ನಂಗೆ ಬೇರೆ ಯಾವ ದಾರಿನೂ ಕಾಣ್ತಾ ಇಲ್ವೇ? ಇವಳೇ ನನಗೆ ದೊಡ್ಡ ದಾರಿ ಥರ ಕಾಣಿಸ್ತಾವಳೆ. ಇವಳೇ ಆಸ್ತಿ ಬೇಡ ಅಂತ ಬಂದರೆ ಮತ್ತೆ ಅವ್ರ ಆಸ್ತಿನ ಹೆಂಗೆ ವಾಪಸ್ ತಗೊಳಕ್ಕಾಗ್ತೈತೆ? ಈ ರಚ್ಚು ಅತಿ ಬುದ್ಧಿವಂತೆ ಆಗೋಗ್ಬಿಟ್ಟವಳೆ ಅಂತ ಅನ್ನಿಸ್ತೈತೆ. ಇವಳ ಮಗಳು ದಡ್ಡಿ ಇರ್ಬೋದು, ಆ ರಚ್ಚು ದಡ್ಡಿ ಅಲ್ವಲ್ಲ. ಮಾಡ್ತೀನಿ ಇರು. ಆಂಟಿ ಹೇಳಿ, ಕರೆದ್ರಂತೆ ಮಾತಾಡಬೇಕು ಅಂತ ಹೇಳಿ. ಹೇಳಿ ಆಂಟಿ. ನಾನು ಪಿಕ್ಚರ್ ನೋಡ್ತಾ ಇದ್ದೆ ಆಂಟಿ, ತುಂಬ ಚೆನ್ನಾಗಿದೆ ಮೂವಿ. ಇವತ್ತು ನನಗೆ ಆಂಟಿ ನನಗೆ ಗೋಬಿ ತಿನ್ನಬೇಕು ಅಂತ ಅನ್ನಿಸ್ತೈತೆ, ಅದೊಂದು ಮಾಡಿಕೊಟ್ಬಿಡಿ ಪ್ಲೀಸ್. ಆರಾಮಾಗಿ ತಿನ್ಕೊಂಡು ಮೂವಿ ನೋಡ್ತೀನಿ. ಏನು ಮೂವಿ ನೋಡೋದು? ನಿಮ್ಮ ಮನೆಗೆ ಹೋಗ್ಬಿಟ್ಟು ಆಸ್ತಿ ಪಾಸ್ತಿ ಎಲ್ಲ ನೀವೇ ಇಟ್ಕೊಳ್ಳಿ, ಆಸ್ತಿ ಎಲ್ಲ ಏನು ಬೇಡ ಅಂತ ಹೇಳ್ಬಿಟ್ಟು ಬಂದಂತೆ. ಆಂಟಿ ನನಗೆ ಇವನು ಪ್ರೀತಿ ಮುಂದೆ ಆಸ್ತಿ ಪಾಸ್ತಿ ಎಲ್ಲ ದೊಡ್ಡದು ಅಲ್ವೇ ಅಲ್ಲ ಆಂಟಿ. ಆಸ್ತಿ ಎಲ್ಲ 10 ರೂಪಾಯಿದೂ ನನಗಂತೂ ಬೇಡ, ಎಲ್ಲ ನೀವೇ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ನೀಟಾಗಿ ಹೇಳ್ಬಿಟ್ಟು ಬಂದ್ಬಿಟ್ಟೆ ಆಂಟಿ. ಏನಕ್ಕೆ ಬೇಕು ನನಗೆ? ನೀವು ನಿಮ್ಮ ಮಗ ಅಷ್ಟೇನೇ ಮುಖ್ಯ. ಆ ಆಸ್ತಿ ನನಗಂತೂ ಏನು ಮುಖ್ಯನೇ ಅಲ್ಲ ಆಂಟಿ, ನನಗೆ ನೀವೇನೇ ಆಂಟಿ ಮುಖ್ಯ. ಬಿಡಿ, ಆ ಆಸ್ತಿ ಎಲ್ಲ ಕಟ್ಕೊಂಡು ನನಗೇನಾಗಬೇಕು ಆಂಟಿ? ಅದಕ್ಕೆ ನನಗೆ ಆಸ್ತಿನೂ ಬೇಡ, ನೀವೇ ಇಟ್ಕೊಳ್ಳಿ, ನನಗೆ ನನ್ನ ಲವ್ವರ್ ಒಬ್ಬ ಸಾಕು ಅಂತ ಅಂದೆ. ಅದಕ್ಕೆ ನಮ್ಮ ಮನೆಗೆ ಸರಿ ಹೋಗು ನಿನ್ನಿಷ್ಟ ಅಂತ ಹೇಳಿದ್ರು, ಅದಕ್ಕೇ ಜಾಲಿಯಾಗಿ ಬಂದಿದ್ದೀನಿ ಆಂಟಿ. ಇನ್ನೇನಿದ್ರು ನಮ್ಮ ತಂಟೆಗೆ ಬರಲ್ಲ, ನಾವೆಲ್ಲ ಹ್ಯಾಪಿಯಾಗಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಆಂಟಿ. ನೋಡಿ ಒಳ್ಳೆ ಮೂವಿ ಬರ್ತಾ ಇದೆ, ನೋಡ್ಕೊಂಡು ಕೂತ್ಕೋತೀನಿ. ಬನ್ನಿ ಬನ್ನಿ, ಬೇಗ ನನಗೇನಾದರೂ ಸ್ನ್ಯಾಕ್ಸ್ ಮಾಡಿಕೊಡಿ ಆಂಟಿ ಪ್ಲೀಸ್. ಏನು ಸ್ನ್ಯಾಕ್ಸ್ ಮಾಡ್ಕೊಡ್ಬೇಕಾ ನಿನಗೆ? ಸ್ನ್ಯಾಕ್ಸ್ ತಿನ್ನಕ್ಕೂ ಅದು ಹೆಂಗೆ ಮನ್ಸು ಬರ್ತೈತೆ? ನನ್ನ ಹತ್ರ ಮಾಡಿಸ್ಕೊಂಡು ಚೆನ್ನಾಗಿ ತಿಂದ್ಬಿಟ್ಟು ಹೀಗೆ ನೋಡಿದ್ರೆ ಆಸ್ತಿನೇ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಟು ಬಂದಿದೆಯಲ್ಲ, ನಿನಗೆ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಆಂಟಿ ಇದೇನಂಟಿ ಇಷ್ಟು ರೂಢಾಗಿ ಮಾತಾಡ್ತಾ ಇದ್ದೀರಾ? ಅಲ್ಲ, ಆಸ್ತಿ ಬೇಡ ಅಂತ ನಾನೇ ಹೇಳಿದ್ದು. ಏನಕ್ಕೆ ಆಂಟಿ? ನನಗೆ ಇವರಷ್ಟೇ ಮುಖ್ಯ. ನೀವೇ ಹೇಳಿದ್ರಲ್ಲ ಏನು ನಿಮ್ಮ ಆಸ್ತಿ ಬೇಡ, ನೀನು ನನ್ನ ಮಗಳು ಥರ ಅಂತ ಹೇಳ್ಬಿಟ್ಟು ನಾನು ಅದಕ್ಕೇ ಏನು ಬೇಡ ಅಂತ ಬಿಟ್ಬಿಟ್ಟೆ ಆಂಟಿ. ಈಗ ಯಾಕಂಟಿ ನೀವು ಈ ಥರ ಮಾತಾಡ್ತಾ ಇದ್ದೀರಾ? ಸಾಕು ಮುಚ್ಚು ಬಾಯಿನ. ನೋಡು, ಅದೆಲ್ಲ ನನಗೆ ಗೊತ್ತಿಲ್ಲ. ಫಸ್ಟ್ ಹೋಗಿ ನಿನ್ನ ಆಸ್ತಿನ ನೀನು ಬರ್ಸ್ಕೊಂಡು ಬಾ. ಅರ್ಧ ಆಸ್ತಿ ನಿನಗೆ ಬರಬೇಕು ತಾನೇ? ಯಾಕೆ ಬಿಡ್ತೀಯ ಸುಮ್ಮನೆ? ಇಷ್ಟು ದಿನ ಒಳ್ಳೆ ಮಾತಾಗಿ ಹೇಳಿ 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 ನನಗಂತೂ ಸಾಕಾಗೋಗ್ಬಿಟ್ಟೈತೆ. ಈಗ ರೂಢಾಗೆ ಹೇಳ್ಬೇಕು. ಏನೋ ಮುಖ ನೋಡ್ತಾ ಇದೆಯಾ? ಹೇಳೋ. ಏಯ್ ಮುಚ್ಕೊಂಡು ಹೋಗಿ ಫಸ್ಟು ಬರ್ಸ್ಕೊಂಡು ಬಾ ಆಸ್ತಿನ. ಇಲ್ಲ ಅಂತ ಹೇಳಿದ್ರೆ ಅಷ್ಟೇನೆ ನಿನ್ನ ಕತೆ. ಹೋಗಿ ಸುಮ್ಮನೆ, ಇಲ್ಲ ಫೋನ್ ಮಾಡಿ ನಮ್ಮ ಮುಂದೆನೇ ಕೇಳು. ಆಸ್ತಿ ಇಲ್ಲ ಅಂತಂದರೆ ಇಲ್ಲಿ ಇಟ್ಕೊಂಡು ಏನು ಮಾಡ್ಬೇಕು ಹೇಳ ನಿನ್ನ? ನೋಡು, ನೀನೇನಾದ್ರೂ ಈ ಥರ ಆಟ ಆಡಿದೆ ಅಂತ ಹೇಳಿದ್ರೆ ನಾನಂತೂ ನಿನ್ನ ಬಿಟ್ಬಿಡ್ತೀನಿ ಅಷ್ಟೇನೆ. ಈಗ ನನ್ನ ಜೊತೆ ಓಡ್ ಬಂದಿದ್ಯಾ, ಒಂದು ತಿಂಗಳಿದೆಯಾ ಅಂತ ಹೇಳ್ಬಿಟ್ಟು ಇಡೀ ಊರಿಗೂ ನಿಮ್ಮ ನೆಂಟ್ರಿಗೂ ಎಲ್ರಿಗೂ ಗೊತ್ತು. ನೀನೇನಾದರೂ ಈಗ ಆಟ ಆಡಕ್ಕೆ ಹೋದೆ ಅಂತ ಹೇಳಿದ್ರೆ ನಿನ್ನ ಕತೆ ಮುಗೀತತೆ ಅಂತಲೇ ಅನ್ಕ. ನೋಡು, ನಿಮ್ಮ ಅಪ್ಪ ಅಮ್ಮಗೆ ಫೋನ್ ಮಾಡಿ ಅರ್ಧ ಆಸ್ತಿ ನನಗೆ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ನೀನು ಕೇಳಲೇಬೇಕು. ಇಷ್ಟು ಯಾಕೆ ನೀವಿಬ್ರು ಈ ಥರ ಮಾತಾಡ್ತಾ ಇದ್ದೀರಾ? ಇಷ್ಟು ದಿನ ನೀನು ಮೂವಿ ನೋಡ್ಕೊಂಡು ಸ್ನ್ಯಾಕ್ಸ್ ತಿನ್ಕೊಂಡು ಚೆನ್ನಾಗಿರು ಅಂತ ಹೇಳ್ತಾ ಇದ್ರಿ, ಈಗ ನೋಡಿದ್ರೆ ನನ್ನ ಮೇಲೇ ಈ ಥರ ಮಾತಾಡ್ತಾ ಇದ್ರಲ್ಲ ರೂಢಾಗಿ. ಏನಾಯಿತು ನಿಮ್ಮಿಬ್ರಿಗೂ? ನನಗೆ ಆಸ್ತಿ ಎಲ್ಲ ಏನು ಬೇಡ, ನನಗೆ ನೀವಿದ್ರೆ ಸಾಕು ಪ್ಲೀಸ್. ಅಲ್ಲಿ ಮಮ್ಮಿ ಹತ್ರ ಹೋಗಿ ಮತ್ತೆ ಆಸ್ತಿ ಪಾಸ್ತಿ ಅಂತಂದರೆ ನಿನ್ನ ಮೇಲೆ ಅವ್ರು ಬೇಜಾರು ಮಾಡ್ಕೋತಾರೆ. ಇವನು ಆಸ್ತಿಗೋಸ್ಕರ ನನ್ನ ಮಗಳನ್ನ ಮದುವೆ ಮಾಡ್ಕೊಂಡವ್ರೆ ಅಂತ ಹೇಳ್ಬಿಟ್ಟು ಅನ್ಕೋತಾರೆ. ಈಗ ನೋಡು, ಅಮ್ಮ ಗ್ರ್ಯಾಂಡಾಗೆ ಮದುವೆ ಮಾಡ್ತಾರೆ, ನಾನೆಲ್ಲ ಕೇಳ್ತೀನಿ. ಅವ್ರ ಆಸ್ತಿ ಪಾಸ್ತಿ ಎಲ್ಲ ನಮ್ಗೆ ಏನಕ್ಕೆ ಬೇಕು ಹೇಳು? ಆಸ್ತಿನೇ ಇಲ್ಲ ಅಂತಂದಮೇಲೆ ನೀನು ತಾನೇ ನಮ್ಗೆ ಏನಕ್ಕೆ ಬೇಕು ಹೇಳು? ಏನಕ್ಕೆ ಬೇಕು ಅಂತ ನೋಡು, ಈಗಲೇ ಹೇಳ್ತಾ ಇದ್ದೀವಿ, ಬಾಯಿ ಮುಚ್ಕೊಂಡು ಹೋಗಿ ಆಸ್ತಿ ಎಲ್ಲ ಬರ್ಸ್ಕೊಂಡು ನಿನ್ನ ಹೆಸರು ಬರ್ಸ್ಕೊಂಡು ಬಾ. ಇಲ್ಲ ಅಂತ ಹೇಳಿದ್ರೆ ನಾನಂತೂ ಸುಮ್ಮನೆ ಬಿಡಲ್ಲ. ಈಗ ನಿಂದು ಇವಂದು ಫೋಟೋಸ್ ಎಲ್ಲನೂ ಚೆನ್ನಾಗಿ ಸೋಷಿಯಲ್ ಮೀಡಿಯಾದಲ್ಲ ಹಾಕ್ಬಿಟ್ಟು ಮರ್ಯಾದೆ ಕಳಿತೀನಿ. ಆಮೇಲೆ ನೀನು ಇಡೀ ಜೀವನ ಎಲ್ಲನೂ ಮದುವೆ ಆಗದಿದ್ದ ಹಿಂಗೆ ಕೊರಗಬೇಕಾಗ್ತದೆ. ನನ್ನ ಮಗ ಇನ್ನೊಂದು ಹುಡುಗಿನ ಮದುವೆ ಮಾಡ್ಕೊತಾನೆ, ಆವಾಗ ನೀನೇ ಬೀದಿ ಬಿಕಾರಿ ಆಗೋದು. ಲೈಫ್ ಲಾಂಗ್ ಮದುವೆ ಆಗದಿದ್ದಂಗೆ ಹಿಂಗೆ ಒದ್ದಾಡ್ಕೊಂಡು ಸಾಯ್ಬೇಕಾಗ್ತದೆ. ನೋಡು, ಯೋಚನೆ ಮಾಡು. ಹೋಗಿ ಆಸ್ತಿ ಬರ್ಸ್ಕೊಂಡು ಬರ್ತೀಯಾ? ಇಲ್ಲ ಅಂತ ಹೇಳಿದ್ರೆ ನೀನು ಇಲ್ಲೇನೆ
ಇಲ್ಲೇ ಯಾಕೆ ನಾವಿರಿಸ್ಕೊಳ್ಳೋಣ, ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರಂಗಿದ್ರೆ ಬಿದ್ದಿರು. ನನ್ನ ಮಗಂಗೆ ಇನ್ನೊಂದು ಮದುವೆ ಮಾಡ್ತೀವಿ. ಅವಾಗ ಅವನ ಹೆಂಡ್ತಿನೂ ಬರ್ತಾಳೆ, ಅವಳು ಸಾವುಕತ್ತಿ ಆಗಿರ್ತಾಳೆ. ಆಮೇಲೆ ಎಲ್ಲನೂ ಚೆನ್ನಾಗಿರ್ತೈತೆ. ಹೋಗಿ 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 ನಿನ್ನಂತ ದಡ್ ಶಿಖಾಮಣಿನ ನನ್ನ ಸೊಸೆ ಮಾಡ್ಕೊಳಕ್ಕೆ ನನಗೂ ಇಷ್ಟ ಇಲ್ಲ. ಅಲ್ಲ ಕಣೋ, ನೀನೇ ತಾನೇ ಹೇಳಿದ್ದು ನೀನು ಒಬ್ಳೆ ಸಾಕು, ನೀನು ಅಷ್ಟೊಂದು ಇಷ್ಟಪಡ್ತೀನಿ, ನಿನ್ನ ಆಸ್ತಿ ಪಾಸ್ತಿ ಎಲ್ಲ ಏನೂ ಬೇಕಿಲ್ಲ ಅಂತ. ನಾನು ಅದಕ್ಕೆ ಅಮ್ಮಂಗೆ ಹೇಳಿದ್ದು, ನಿಮ್ಮ ಆಸ್ತಿ ಪಾಸ್ತಿ ಎಲ್ಲ ನನಗೆ ಏನು ಬೇಡ, ನನಗೆ ನೀನು ಇದ್ದರೆ ಸಾಕು ಅಂತ ಹೇಳಿದೆ. ಈಗ ನೋಡಿದ್ರೆ ಈಗ ಮತ್ತೆ ಅಮ್ಮನ ಹತ್ರ ಹೋದರೆ ಮರ್ಯಾದೆ ಹೋಗ್ತೈತೆ. ಪ್ಲೀಸ್ ನಾವಿಬ್ಬರು ಮದುವೆ ಮಾಡ್ಕೊಂಡು ಬಿಡೋಣ. ಮದುವೆ ಮಾಡ್ಕೊಂಡು ನಾನು ನೀನು ಚೆನ್ನಾಗಿರೋಣ, ಸರಿನಾ? ಎಲ್ಲ ಸರಿ ಹೋದ್ಮೇಲೆ ಅಮ್ಮನೂ ನಮಗೆ ಸಹಾಯ ಮಾಡ್ತಾರೆ. ಈಗ ನಾನು ನಿನ್ನ ಮನೆಗೆ ಬಂದು 1 ತಿಂಗಳು ಮೇಲಾಯಿತು. ಈಗ ಮತ್ತೆ ನಾನು ವಾಪಸ್ ಹೋದರೆ ಅಷ್ಟು ಚೆನ್ನಾಗಿರಲ್ಲ. ಈಗ ಫೋನಲ್ಲಿ ನಿನ್ನ ಮುಂದೆನೇ ಮಾತಾಡೋದ್ನಲ್ವಾ, ಆಸ್ತಿ ಪಾಸ್ತಿ ಏನು ಬೇಡ ಅಂತ ಹೇಳಿ. ಈಗ ಮತ್ತೆ ಕೇಳಿದ್ರೆ ಚೆನ್ನಾಗಿರಲ್ಲ. ಪ್ಲೀಸ್, ನಾನು ನಿನ್ನನ್ನು ತುಂಬಾ ಇಷ್ಟಪಡ್ತೀನಿ, ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತೀನಿ. ನಾನಂತೂ ನೀನು ಬಿಟ್ಬಿಟ್ಟು ನಾನಂತೂ ಒಂದು ಕ್ಷಣನೂ ಇರಲ್ಲ. ನೀನು ನನ್ನೇ ಮದುವೆ ಮಾಡ್ಕೋಬೇಕು ಕಣೋ. ನೀನು ನನ್ನ ಬಿಟ್ಟು ಬೇರೆ ಹೋಗ್ತೀನಿ ಅಂದರೆ ನಿಜವಾಗೂ ನಾನು ಬದುಕಿರಲ್ಲ ಅಷ್ಟೇನೆ. ಪ್ಲೀಸ್ ಕಣೋ, ನನ್ನ ಕೈ ಬಿಡಬೇಡ. ಇವನು ನಿನ್ನ ಕೈ ಬಿಡಬಾರ್ದು ಅಂತಂದರೆ ನೀನು ಆಸ್ತಿ ಕೈ ಬಿಡಬಾರ್ದು. ನೋಡು, ನಿನಗೆ ಆಸ್ತಿ ಬೇಡ, ನನಗೆ ಆಸ್ತಿ ಬೇಕು, ಸರಿನಾ? ನಿನಗಿವಾಗ ನನ್ನ ಮಗ ಬೇಕು. ಯಾಕಂದರೆ ನನ್ನ ಮಗನ ನೀನು ಅಷ್ಟೊಂದು ಲವ್ ಮಾಡ್ತಾ ಇದೆಯಾ. ನನ್ನ ಮಗನೂ ಅಷ್ಟೇ ನಿನ್ನ ತುಂಬಾ ಲವ್ ಮಾಡ್ತಾನೆ. ಆದರೆ ಅವನಿಗೂ ಆಸ್ತಿ ಬೇಕು. ಅವನು ಇದೇ ಥರ ಕಷ್ಟದಲ್ಲಿ ಕಂಡೋರ್ ಮನೇಲಿ ಬಾಡಿಗೆ ಮನೇಲಿ ಎಷ್ಟು ದಿನ ಅಂತ ಇರೋಕ್ಕಾಗುತ್ತೆ? ಅವನಿಗೂ ಆಸ್ತಿ ಬೇಕಲ್ವಾ? ನಿನಗೆ ನಿನ್ನ ಲವ್ವರ್ ಬೇಕು ಅಂದರೆ ಮನೆಗೆ ಹೋಗಿ ಆಸ್ತಿ ಬರ್ಸ್ಕೊಂಡು ಬಾ. ನನಗೇನು ಲವ್ವರ್ ಬೇಡ, ನಾನು ಪರವಾಗಿಲ್ಲ, ನನ್ನ ಲೈಫ್ ಹಾಳಾಗೋದ್ರೂ ಪರವಾಗಿಲ್ಲ ಅಂತಂದರೆ ಆರಾಮಾಗಿ ಮನೆಗಿರು, ಸರಿನಾ? ನಮಗೇನು ತೊಂದರೆ ಇಲ್ಲ, ತಾಪತ್ರಯ ಇಲ್ಲ, ಆರಾಮಾಗಿರ್ತೀವಿ ನಾವಂತೂ. ನನ್ನ ಮಗುಗೆ ಇನ್ನೊಂದು ಮದುವೆ ಮಾಡೇ ಮಾಡ್ತೀನಿ. ಅವನೇನು ಸನ್ಯಾಸಿ ಮಾಡೋಕ್ಕಾಗುತ್ತಾ? ಮಗನೇ ಬಾರೋ, ನೋಡೋಣ. ಆಸ್ತಿ ಬರ್ಸ್ಕೊಂಡು ಬಂದಮೇಲೆ ಆಮೇಲೆ ಅವಳು ಯೋಗ್ಯತೆ ಏನು ಅಂತ ಗೊತ್ತಾಗ್ತೈತೆ. ಬಾ ಪ್ಲೀಸ್ ಪ್ಲೀಸ್ ಪ್ಲೀಸ್, ನಾನು ಬಿಟ್ಟು ಹೋಗ್ಬೇಡ ಪ್ಲೀಸ್. ನಾನು ನಿನ್ನ ಜೊತೆನೇ ಇರ್ತೀನಿ ಪ್ಲೀಸ್. ಅಮ್ಮನ ಹತ್ರ ಆಸ್ತಿ ಕೇಳಕ್ಕೆ ಹೋದ್ರೆ ಅಮ್ಮ ಮತ್ತೆ ಬೈದು ಕಳಿಸ್ತಾರೆ. ಪ್ಲೀಸ್, ಎಲ್ಲರೂ ಬೈದು ಬಿಡ್ತಾರೆ. ನಾನು ಏನೋ ತಪ್ಪು ಮಾಡಿಬಿಟ್ಟಿದ್ದೀನಿ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ಈಗೇನು ಆಸ್ತಿ ತಗೊಂಡು ಬಂದರೆ ನೀವು ನನ್ನ ಮದುವೆ ಮಾಡ್ಕೊಂತೀಯ ತಾನೇ? ಆಸ್ತಿ ತಂದು ನನ್ನ ಮಗನ ಹೆಸರು ಬರ್ದು ಕೊಟ್ಟಿದ ತಕ್ಷಣ ಖಂಡಿತವಾಗ್ಲೂ ನಾನಂತೂ ಮದುವೆ ಮಾಡ್ಬಿಡ್ತೀನಿ. ಇಬ್ರದ್ದು ನಾನು ನಿಮ್ಮನ್ನ ದೂರ ಮಾಡಕ್ಕೆ ನನಗೂ ಇಷ್ಟ ಇಲ್ಲ. ಹೌದು, ನನಗೂ ನಿನ್ನ ಬಿಟ್ಟಿರೋಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಹೇಳ್ತಾ ಇರೋದು. ನಮ್ಮಮ್ಮ ಹೇಳಿರೋ ಚಿಕ್ಕ ಕೆಲಸನೂ ನೀನು ಮಾಡಲ್ವಾ? ನಾನು ನಿನಗೋಸ್ಕರ ಏನೇನೆಲ್ಲ ಬೇಕಾದರೂ ಮಾಡ್ತೀನಿ. ಆದರೆ ನೀನು ನನಗೋಸ್ಕರ ಬಿಡ, ನಮ್ಮ ಅಮ್ಮನಿಗೋಸ್ಕರ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋ ನಮ್ಮ ಅಮ್ಮನಿಗೋಸ್ಕರ ನೀನೊಂದು ಚಿಕ್ಕ ಕೆಲಸನೂ ಮಾಡಲ್ಲ ಅಂತ ಹೇಳಿದ್ರೆ ಛೇ, ನನಗೂ ತುಂಬ ಬೇಜಾರಾಗುತ್ತೆ. ನೋಡು, ಇದೊಂದು ಚಿಕ್ಕ ಕೆಲಸ ಮಾಡು ಸಾಕು. ಹೋಗಿ ನಿನಗೂ ಆಸ್ತಿನಲ್ಲಿ ಅರ್ಧ ಪಾಲು ಬರಬೇಕಲ್ವಾ? ಹೋಗಿ ಅವಾಜ್ ಹಾಕ್ಬಿಟ್ಟು ಮನೇಲಿ ಇಸ್ಕೊಂಡು ಬಾ. ಆಮೇಲೆ ಎಲ್ಲ ಸರಿ ಹೋಗುತ್ತೆ. ನಾನು ನೀನು ಮದುವೆ ಮಾಡ್ಕೊಂಡು ನೆಮ್ಮದಿ ಜೀವನನೇ ಮಾಡ್ಬೋದು, ಸರಿನಾ? ನಿನಗೋಸ್ಕರ ಇನ್ನೊಂದು ವಾರ ವೆಯ್ಟ್ ಮಾಡ್ತೀನಿ. ಆಮೇಲೆ ನೀನು ಬರಲಿಲ್ಲ ಅಂತಂದರೆ ಇನ್ನೇನು ಮಾಡೋಕ್ಕಾಗುತ್ತೆ? ಬೇರೆ ಮದುವೆ ಮಾಡ್ಕೋತೀನಿ. ಪ್ಲೀಸ್ 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 ಹಂಗೆ ಅನ್ಬೇಡ. ಹೋಗ್ಬಿಟ್ಟು ಆಸ್ತಿ ಕೇಳ್ಬಿಟ್ಟು ಬರ್ಸ್ಕೊಂಡು ಬರ್ತೀನಿ, ಸರಿನಾ? ನನಗೆ ಆಸ್ತಿ ಮುಖ್ಯ ಅಲ್ಲ, ನೀನೇ ಮುಖ್ಯ ನನಗೆ. ಆಸ್ತಿ ನಿನ್ನ ಹೆಸರಿಗೆ ಬರ್ಸ್ಕೊಂಡು ಬರ್ತೀನಿ. ಇರು ಹೋಗಿ. ನಿಮ್ಮಮ್ಮ ಅಷ್ಟು ಸುಲಭವಾಗಿ ಬರ್ಕೊಡಲ್ಲ. ಆದರೂ ನೀನು ಬಿಡಬೇಡ. ಹಠ ಮಾಡಿ ನನಗೂ ಬೇಕೇ ಬೇಕು ಅಂತ ಹಠ ಮಾಡಿ ಕೂತ್ಕೋ. ಖಂಡಿತ ಬರ್ಕೊಡ್ತಾರೆ ಒಂದು ವಾರ ಅಷ್ಟೊತ್ತಿಗೆ. ಇಲ್ಲ ಅವರೇ ನಮ್ಮ ಹತ್ರ ಬಂದುಬಿಟ್ಟು ಕೈ ಕಾಲು ಹಿಡ್ಕೊಂಡು ಹೇಳ್ತಾರೆ, ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳಿ ಅಂತ. ನೀನು ಆ ಥರ ಹೋಗ್ಬಿಟ್ಟು ಮನೇಲಿ ಎದುರಿಸ್ಬೇಕು. ಹೋಗು ಸುಮ್ಮನೆ. ಈಗ ಅಮ್ಮ, ಇವಳು ನಿಜವಾಗ್ಲೂ ಆಸ್ತಿ ಕೇಳ್ತಾಳೆ ಅಂತ ನಿಂಗೆ ಅನ್ನಿಸ್ತೈತಾ? ನನಗೇನೋ ಅನ್ಸೋದೇ ಇಲ್ಲ. ಇವಳು ಹೋಗ್ಬಿಟ್ಟು ಸುಮ್ಮನೆ ಅಲ್ಲೇ ಸೇರ್ಕೊಂಡ್ರೆ ಅವಳು ನಿನ್ನ ಹುಚ್ಚಿ ಥರ ಇಷ್ಟಪಡ್ತಾವಳೆ. ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ನೀನು. ಖಂಡಿತವಾಗ್ಲೂ ಬಂದೇ ಬರ್ತಾಳೆ, ಆಸ್ತಿ ಜೊತೆಗೆ ಬರ್ತಾಳೆ. ಅದ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ. ಅದನ್ನು ನೋಡ್ತೀನಿ. ಆಸ್ತಿ ತರಲಿಲ್ಲ ಅಂತ ಹೇಳಿದ್ರೆ ನಿಜವಾಗೂ ನಾನಂತೂ ಬೇರೆ ಮದುವೆ ಮಾಡ್ಕೊಂಡು ನೆಮ್ಮದಿಯಾಗಿರ್ತೀನಿ. ಇವಳೊಂಥರ ಚೈಲ್ಡ್ ಅಮ್ಮ, ಏನೂ ಗೊತ್ತಾಗಲ್ಲ. ಆಸ್ತಿ ತಂದರೆ ಮಾಡ್ಕ, ಇಲ್ಲ ಅಂದರೆ ನೋಡೋಣ ಬಿಡು, ಬೇರೆ ಏನಾದರೂ ಯೋಚನೆ ಮಾಡ್ತೀನಿ. ಸರಿ, ಮತ್ತು ನನ್ನ ಫ್ರೆಂಡ್ಸ್ ಜೊತೆ ಹೊರಗಡೆ ಓಡಾಡ್ಕೊಂಡು ಬಿಟ್ಟು ಬರ್ತೀನಿ. ಆಮೇಲೆ ಸಿಗ್ತೀನಿ ನಿನಗೆ ಬಿಡಮ್ಮ. ಸರಿ ಆಯಿತು.